ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಗ್ರಾಮ ಪಂಚಾಯಿತಿಯವರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಆರ್ಡ್ರ್ ಬಂದಿದೆ ಆವಾಸ್ ಪ್ಲಸ್ ಆ್ಯಪ್ನಲ್ಲಿ ಸರ್ವೆ ಮಾಡಬೇಕು ಅಂತ. ಆ ಆ್ಯಪ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸರ್ವೆ ಮಾಡೋದು, ಯಾವ್ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ವರ್ತಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಡೈರೆಕ್ಟಾಗಿ ವೀಡಿಯೋಗೆ ಎಂಟರ್ ಆದರೆ ಫಸ್ಟು ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಆವಾಸ್ ಪ್ಲಸ್ 2024 ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ಇನ್ನೊಂದು ಆ್ಯಪ್ ಡೌನ್ಲೋಡ್ ಮಾಡಬೇಕು, ಆಧಾರ್ ಫೇಸ್ ಐ ಡಿ ಅಂತ. ಸೊ ಇದನ್ನು ಪ್ಲೇಸ್ಟೋರ್ಗೆ ಹೋಗಿ ಆಧಾರ್ ಫೇಸ್ ಐ ಡಿ ಅಂತ ಹೊಡೆದ್ರೆ ಅಲ್ಲಿ ಫಸ್ಟ್ ಆ್ಯಪ್ ಬರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಬೇಕು. ಕೆಲವೊಂದು ಫೋನ್ಗಳಲ್ಲಿ ಈ ಆ್ಯಪು ಸಪೋರ್ಟ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ, ಈ ಒಂದು ಆ್ಯಪ್ ಏನು ಆಧಾರ್ ಫೇಸ್ ಆರ್ ಡಿ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡಿದ ಮೇಲೆ ಓಪನ್ ಬಟನ್ ಕಾಣಿಸ್ತಾ ಇಲ್ಲ ಅಂತ ಎಲ್ಲರೂ ಟೆನ್ಷನ್ ಆಗ್ತಾರೆ. ಸೊ ಅದು ಓಪನ್ ಆಗಲ್ಲ, ಯಾಕಂದರೆ ಅದೊಂದು ಇಂಟಿಗ್ರೇಟೆಡ್ ಆ್ಯಪು. ಸೊ ಅದು ಈ ಒಂದು ಆವಾಸ್ ಪ್ಲಸ್ ಆ್ಯಪ್ ಏನಿದೆ ಅದಕ್ಕೆ ಇಂಟಿಗ್ರೇಟೆಡ್ ಆಗೇ ಇರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಸೊ ಅದು ಓಪನ್ ಬಟನ್ನ ತೋರಿಸಲ್ಲ. ಸೊ ಫಸ್ಟು ನಿಮ್ಮ ಫೋನ್ನಲ್ಲಿ ಆವಾಸ್ ಪ್ಲಸ್ ಆ್ಯಪ್ನ ಓಪನ್ ಮಾಡಿ. ಆವಾಸ್ ಪ್ಲಸ್ ಆ್ಯಪ್ನ ಓಪನ್ ಮಾಡಿದಾಗ ಇಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ. ನಿಮ್ಮದು ಫಿಂಗರ್ ಪ್ರಿಂಟ್ನ ಕೊಡಿ. ಪಾಸ್ವರ್ಡ್ನ ಮುಂಚೆ ನೀವು ಕ್ರಿಯೇಟ್ ಮಾಡಿರ್ತೀರ, ಸೊ ಆ ಪಾಸ್ವರ್ಡ್ನ ಎಂಟರ್ ಮಾಡ್ಬೋದು, ಇಲ್ಲ ಫಿಂಗರ್ ಪ್ರಿಂಟ್ನ ಕೊಡ್ಬೋದು. ಫಿಂಗರ್ ಪ್ರಿಂಟ್ನ ಕೊಡಿ. ಸೊ ಫಸ್ಟು ಇಲ್ಲಿ ಆ್ಯಡ್ ಆರ್ ಎಡಿಟ್ ಸರ್ವೆ ಅಂತ ಕಾಣ್ತಾ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಯಾವ ಪಂಚಾಯಿತಿ ಅಂಡರಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ಅದೆಲ್ಲ ಇಲ್ಲಿ ಮೆನ್ಷನ್ ಆಗುತ್ತೆ. ಸೊ ಯಾವ ಹಳ್ಳಿದು ನೀವು ಸರ್ವೆ ಮಾಡ್ತಾ ಇದ್ದೀರಾ ಆ ಹಳ್ಳಿ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ಕೆಳಗಡೆ ರೈಟ್ ಕಾರ್ನರಲ್ಲಿ ಆ್ಯಡ್ ನ್ಯೂ ಅಂತ ಕಾಣಿಸ್ತಾ ಇದೆ. ಸೊ ಈ ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಫೇಸ್ನ ಲೈವ್ ಸ್ಕ್ಯಾನ್ ಮಾಡೋಕ್ಕೆ ಕೇಳುತ್ತೆ. ಸೊ ಅದನ್ನು ಲೈವ್ ಸ್ಕ್ಯಾನ್ ಮಾಡಿ. ಯಾರು ಸರ್ವೆ ಮಾಡ್ತಾ ಇರೋರು ಲಾಗಿನ್ ಆಗಿರ್ತಾರಲ್ಲ, ಸೊ ಅವರಿಂದ ಅವ್ರ ಫೇಸ್ನ ಲೈವ್ ಫೋಟೋನ ಸ್ಕ್ಯಾನ್ ಮಾಡಿ. ಸೊ ಸ್ಕ್ಯಾನ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ತೋರಿಸುತ್ತೆ ನೇಮ್ ಆಫ್ ದಿ ಹೆಡ್ಡು, ಅಂದರೆ ಯಾರು ಹೆಡ್ಡು. ಸೊ ಆಧಾರ್ ನಂಬರ್ ಕೊಡಬೇಕು ಅವ್ರದ್ದು. ನೆಕ್ಸ್ಟು ಜಾಬ್ ಕಾರ್ಡ್ ನಂಬರ್ ಇದ್ದರೆ ಕೊಡಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಸೊ ಜೆಂಡರ್ ಯಾವುದು, ಮೇಲ ಫಿಮೇಲ್ ಅಂತ ಕೊಡಬೇಕು. ಸೊ ಕ್ಯಾಟಗರಿ ಯಾವ್ದು ಬರುತ್ತೆ, SC ST ಅದರ್ಸು ಯಾವುದಿರುತ್ತೆ ಅದನ್ನು ಕೊಡಬೇಕು. ಅವ್ರ ಏಜ್ ಕೊಡಬೇಕು. ಸೊ ಅದಾದಮೇಲೆ ಮಾರ್ಷಿಯಲ್ ಸ್ಟೇಟಸ್, ಅಂದರೆ ಅವ್ರು ಮ್ಯಾರಿ ಆಗಿದ್ದಾರಾ, ಮದುವೆ ಆಗಿದ್ದಾರಾ ಇಲ್ವಾ, ವಿಡೋನಾ ಅಂತ ಮೆನ್ಷನ್ ಮಾಡಬೇಕು. ಸೊ ಇದಾದಮೇಲೆ ಅವ್ರದ್ದು ನೇಮ್ ಆಫ್ ದಿ ಫಾದರು, ಅವ್ರ ಫಾದರ್ ಅಥವಾ ಹಸ್ಬೆಂಡು ಯಾರಿರ್ತಾರೆ ಅವ್ರನ್ನ ಕ್ಲಿಕ್ ಮಾಡಿ ಅವ್ರದನ್ನ ನೇಮ್ನ ಎಂಟರ್ ಮಾಡಬೇಕು. ಸೊ ನೆಕ್ಸ್ಟು ಅವ್ರ ಮೊಬೈಲ್ ನಂಬರ್ ಕೊಡಬೇಕು. ಆಮೇಲೆ ಲಿಟ್ರೇಸಿ ಅಂದರೆ ಅವ್ರು ಏನು ಓದಿರ್ತಾರೆ, ಇಲ್ಲಿ ಇಲ್ಲಿಟ್ರೇಟಾ, ಓದಿದಾರಾ, ಎಷ್ಟು ಓದಿದ್ದಾರೆ, ಪ್ರೈಮರಿ ಓದಿದಾರಾ, ಮಿಡಲ್ ಓದಿದಾರಾ, ಸೆಕೆಂಡರಿ ಓದಿದಾರಾ, ಯಾವ್ದು ಓದಿರ್ತಾರೆ ಅದನ್ನು ಕೊಡಬೇಕು. ಸೊ ಇದಾದಮೇಲೆ ಹಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಆಕ್ಯುಪೇಷನ್ ಅಂತ ಇದೆ, ಅಂದರೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ. ಸೊ ಇಲ್ಲಿ ಎಲ್ಲ ಆಕ್ಯುಪೇಷನ್ಸು ಮೆನ್ಷನ್ ಆಗಿರುತ್ತೆ. ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫ್ಲೋರಿಕಲ್ಚರು ಏನೇನಿದೆ ಎಲ್ಲ ಮೆನ್ಷನ್ ಆಗಿರುತ್ತೆ. ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕೊಡಬೇಕು. ಸೊ ನೆಕ್ಸ್ಟು ಎಷ್ಟು ಜನ ಇದ್ದಾರೆ, ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸು, ಸೊ ಅದನ್ನು ಎಂಟರ್ ಮಾಡಬೇಕು. ಸೊ ಅವ್ರಿಗೇನಾದ್ರು ಡಿಸಬಿಲಿಟಿ ಇದೆಯಾ ಅಂತ ಕೇಳುತ್ತೆ. ಇಲ್ಲಿ ಏನಾದ್ರು ಡಿಸಬಿಲಿಟಿ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲದೇ ಇದ್ದರೆ ನೋ ಅಂತ ಕೊಡಿ. ಸೊ ನೆಕ್ಸ್ಟು ಎನಿ ಮೆಂಬರ್ ವಿತ್ ಕ್ರಿಟಿಕಲ್ ಇಲ್ನೆಸ್ ಅಂತ ಇದೆ, ಯಾರು ಮೆಂಬರ್ಗೆ ಇಲ್ನೆಸ್ ಇದೆಯಾ ಅಂತ ಕೇಳುತ್ತೆ. ಸೊ ನನ್ನಂತ ಕೊಡಿ, ಇದ್ದರೆ ಯಾವ ಕಾಯಿಲೆ ಇದೆ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಇನ್ನು ಇಲ್ಲಿ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅಂತ ಕೇಳುತ್ತೆ. ಸೊ ಫ್ಯಾಮಿಲಿ ಇನ್ಕಮ್ನ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅವ್ರ ಡಾಟಾನ ಸೇವ್ ಮಾಡಬೇಕಂತ ಕೇಳುತ್ತೆ. ಸೊ ಅವಾಗ ಸೇವ್ ಕೊಡಿ. ಸೊ ಇಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನೇಮ್ನ ಎಂಟರ್ ಮಾಡಿ. ಸೇಮು ಹಿಂದಿನ ಇಂಟರ್ಫೇಸಲ್ಲಿ ಯಾವ ಥರ ಎಂಟರ್ ಮಾಡಿದೆ ಅದೇ ಥರ ಎಂಟರ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟು ಇಷ್ಟಾದಮೇಲೆ ಆ್ಯಡ್ ಮೆಂಬರ್ ಅಂತ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ, ಆ್ಯಡ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಈ ಥರ ಕಾಣುತ್ತೆ. ಸೊ ಇಲ್ಲಿ ನೀವು ಯಾರು ಫ್ಯಾಮಿಲಿ ಮೆಂಬರ್ ಯಾರಿದ್ರೋ ಅವ್ರನ್ನ ಆ್ಯಡ್ ಮಾಡಿದಾಗ ಎಷ್ಟು ಜನ ಆ್ಯಡ್ ಮಾಡಿದ್ರೆ ಅಂತ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಆ್ಯಡ್ ಮಾಡಿದೆ. ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಬೇಡ ಏನಾದರೂ ಎಡಿಟ್ ಮಾಡಬೇಕು ಅಂದರೆ ಈ ಸಿಂಬಲ್ ಕಾಣ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಎಡಿಟ್ ಮಾಡ್ಬೋದು ಮತ್ತೆ. ಸೊ ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ಈ ಥರ ಬಂತು. ಸೊ ಇಲ್ಲಿ ಹೆಡ್ ಏನಿರ್ತಾರೆ ಅವ್ರದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಈ ಬಾಕ್ಸ್ ಒಳಗಡೆ ಕ್ಲಿಕ್ ಮಾಡಿದರೆ ಇಲ್ಲಿ ಟಿಕ್ ಮಾರ್ಕ್ ತೊಗೊಳುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಅವ್ರ ಫೋಟೋನ ಸ್ಕ್ಯಾನ್ ಮಾಡಬೇಕು, ಅಂದರೆ ಲೈವ್ ಫೋಟೋನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಅವ್ರ ಫೇಸ್ನ ಲೈವ್ ಸ್ಕ್ಯಾನ್ ಮಾಡಿದ ಮೇಲೆ ಈ ಥರ KYC ಸಕ್ಸಸ್ಫುಲ್ ಅಂತ ಬರುತ್ತೆ.
ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಯಾವ ಬ್ಯಾಂಕು, ಯಾವ ಟೈಪ್ ಆಫ್ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕಾ, ಕಮರ್ಷಿಯಲ್ ಬ್ಯಾಂಕ್ ಅಂತ ಮೆನ್ಷನ್ ಮಾಡಬೇಕು. ಸೊ ಇದಾದಮೇಲೆ ಪೋಸ್ಟ್ ಆಫೀಸ್ ಅಂದರೆ ಬ್ಯಾಂಕು ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಮೆನ್ಷನ್ ಆಗುತ್ತೆ. ನೀವು ಕಮರ್ಷಿಯಲ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿದರೆ ಸೊ ಇಲ್ಲಿ ಯಾವ ಬ್ಯಾಂಕು, HDFC ಬ್ಯಾಂಕಾ, ICICI ಬ್ಯಾಂಕಾ ಯಾವುದು ಅಂತ ಕೇಳುತ್ತೆ, ಅದನ್ನು ಕೊಡಬೇಕು. ಸೊ ನೆಕ್ಸ್ಟು ಯಾವ ಬ್ರಾಂಚ್ ಅಂತ ಕೇಳುತ್ತೆ, ಬ್ರಾಂಚ್ ನಂಬರ್ ಕೊಡಬೇಕು. ಸೊ ಇದಾದಮೇಲೆ ಅಕೌಂಟ್ ನಂಬರ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಸೊ ಅವ್ರದ್ದು ಅಕೌಂಟ್ ನಂಬರ್ನ ಮತ್ತೆ ಇಲ್ಲಿಗೆ ಎಂಟರ್ ಮಾಡಿ. ಅದಾದಮೇಲೆ ಏನು ಅವ್ರದ್ದು ಬ್ಯಾಂಕಲ್ಲಿ ಯಾವ ಥರ ನೇಮ್ ಇರುತ್ತೆ ಅದೇ ಥರ ಇಲ್ಲಿ ಅವ್ರ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಇಲ್ಲಿ ಕ್ವಶನ್ ಕೇಳುತ್ತೆ, ಓನರ್ಶಿಪ್ ಆಫ್ ಹೌಸ್ ಬೀಯಿಂಗ್ ಸರ್ವೇಡ್, ಓನ್ಡಾ ರೆಂಟೆಡಾ ಅಂತ. ಓನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನು ಪ್ರಿಡಾಮಿನೆಂಟ್ ಮೆಟೀರಿಯಲ್ ಆಫ್ ವಾಲ್ ಅಂದರೆ ವಾಲ್ ಯಾವುದರಿಂದ ಆಗಿದೆ ಅಂತ, ಕಚ್ಚಾ. ಸೊ ನೆಕ್ಸ್ಟ್ ಪ್ರಿಡಾಮಿನೆಂಟ್ ಮೆಟೀರಿಯಲ್ ಆಫ್ ರೂಫು ಅಂದರೆ ರೂಫು ಮೇಲ್ಗಡೆ ಮನೆದು ರೂಫ್ ಯಾವ ಥರ ಇದೆ ಅಂತಂದರೆ ಅದು ಕಚ್ಚಾ. ಸೊ ನೆಕ್ಸ್ಟ್ ನಂಬರ್ ಆಫ್ ರೂಮ್ಸು ಎಷ್ಟು ಬೇಕು ಅಂತ 2. ಸೊ ನೆಕ್ಸ್ಟು ಲೆಟ್ರಿನ್ ಫೆಸಿಲಿಟಿ ಇದೆಯಾ ಅಂತ ಕೇಳ್ತಾ ಇದೆ. ಸೊ ಇಲ್ಲ. ಸೊ ಮನೆಯವ್ರು ಏನು ಕೆಲಸ ಮಾಡ್ತಾರೆ ಅಂತ ಕೇಳುತ್ತೆ, ಯಾವುದು ಸೋರ್ಸ್ ಆಫ್ ಇನ್ಕಮ್ ಅಂತ. ಸೊ ನನ್ನಂತ ಕೊಡಿ. ನೆಕ್ಸ್ಟು ಮೋಟರೈಸ್ಡ್ 3 or 4 ವೀಲರ್ ಏನಾದರೂ ವೆಹಿಕಲ್ ಇದೆಯಾ, 3 ವೀಲ್ದು ಅಥವಾ 4 ವೀಲ್ದು ಅಂತ ಕೇಳ್ತಾ ಇದೆ. ಇಲ್ಲ, ನೋ. ಸೊ ಮೆಕನೈಸ್ಡ್ 3 ವೀಲರ್ ಆಫ್ 4 ವೀಲರ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಅಂದರೆ ಟ್ರ್ಯಾಕ್ಟ್ರು, ಟಿಲ್ಲರ್ ಏನಾದರೂ ಇದೆಯಾ ಅಂತ ಕೇಳ್ತಾ ಇದೆ. ಇಲ್ಲ. ಎನಿ ಮೆಂಬರ್ ಹ್ಯಾಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆಯಾ ಅಂತಂದರೆ ನೋ, ಇಲ್ಲ. ಎನಿ ಮೆಂಬರ್ ಹ್ಯಾಸ್ ಗೌರ್ಮೆಂಟ್ ಎಂಪ್ಲಾಯ್, ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರಾ ಮನೇಲಿ ಅಂದರೆ ಇಲ್ಲ. ಆ್ಯಸ್ ಮೆಂಬರ್ ಓನ್ಸ್ ಅ ನಾನ್ ಅಗ್ರಿಕಲ್ಚರಲ್ ಎಂಟರ್ಪ್ರೈಸಸ್ ರಿಜಿಸ್ಟರ್ಡ್ ವಿತ್ ದ ಗೌರ್ಮೆಂಟ್, ನೋ ಅಂತ ಕೊಡಿ. ಎನಿ ಮೆಂಬರ್ ಅರ್ನಿಂಗ್ ಮೋರ್ ದೆನ್ 15,000, ಇಲ್ಲ, ನೋ. ಎನಿ ಮೆಂಬರ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್, ನೋ. ಎನಿ ಮೆಂಬರ್ ಪೇಯಿಂಗ್ ಪ್ರೊಫೆಷನಲ್ ಟ್ಯಾಕ್ಸ್, ಏನಾದರೂ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತಾ ಇದ್ದಾರಾ ಅಂದರೆ ನೋ. 2.5 acresಗಿಂತ ಜಾಸ್ತಿ ಏನಾದರೂ ಲ್ಯಾಂಡ್ ಇದೆಯಾ ಅಂತ ಕೇಳ್ತಾ ಇದೆ. ಇಲ್ಲ. 5 ಎಕರೆಗಿಂತ ಜಾಸ್ತಿ ಏನಾದರೂ ಜಮೀನಿದೆ ಅಂತ ಕೇಳ್ತಾ ಇದೆ. ಇಲ್ಲ. ಹೌಸ್ ಹೋಲ್ಡ್ ವಿತೌಟ್ ಶೆಲ್ಟರ್, ನೋ. ಸೊ ಇನ್ನು ಲಿವಿಂಗ್ ಆನ್ ಆಲ್ಮ್ಸ್, ನೋ. ನೆಕ್ಸ್ಟ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್, ನೋ. ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್, ನೋ. ಲೀಗಲಿ ರಿಲೀಸ್ಡ್ ಬಾಂಡೆಡ್ ಲೇಬರರ್, ನೋ. ಡು ಹ್ಯಾವ್ ಎನಿ ಲ್ಯಾಂಡ್ ಕನ್ಸ್ಟ್ರಕ್ಟ್ ಹೌಸು, ಲ್ಯಾಂಡ್ ಏನಾದರೂ ಇದೆಯಾ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೌಸ್ನ ಅಂತ ಕೇಳ್ತಾ ಇದೆ. ನೋ. ಸೊ ಈಸ್ ಯುವರ್ ಫ್ಯಾಮಿಲಿ ಗೆಟಿಂಗ್ ಬೆನಿಫಿಟೆಡ್ ಅಂಡರ್ ದ ಹೌಸಿಂಗ್ ಸ್ಕೀಮ್ ಫಾರ್ ದ ಫಸ್ಟ್ ಟೈಮ್, ಇದು ಫಸ್ಟ್ ಟೈಮ್ ನೀವು ಯಾವುದಾದ್ರೂ ಮನೆ ತಗೋತಾ ಇರೋದು ಅಂತ ಕೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯು ಹ್ಯಾವ್ ಮಾರ್ಕ್ಡ್ ಬೆನಿಫಿಷರಿ ಆಸ್ ಲ್ಯಾಂಡ್ಲೆಸ್ ಅಂತ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದೆ. ಹೌದು, ಲ್ಯಾಂಡ್ ಇಲ್ಲ ನಮ್ಮ ಹತ್ರ. ಸೊ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಬರುತ್ತೆ, ಇಲ್ಲಿ ನೀವು ನಿಮ್ಮ ಮನೆಯದು ಫೋಟೋನ ಹಾಕಬೇಕಾಗುತ್ತೆ. ಅಂದರೆ ಪ್ರೆಸೆಂಟ್ಲಿ ಇರುವಂಥ ಮನೆ ಫೋಟೋನ ಇಲ್ಲಿ ಹಾಕಬೇಕು. ಸೊ ಇಲ್ಲಿಗೆ ಕ್ಲಿಕ್ ಮಾಡಿ, ಆವಾಗ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾದಲ್ಲಿ ಲೈವ್ ಫೋಟೋ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಫೋಟೋ ತೆಗೆದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಕಾರ್ನರಲ್ಲಿ ಕ್ರಾಪ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಡಬಲ್ ಟ್ಯಾಪ್ ಮಾಡಿ. ಸೊ ಆವಾಗ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಆ್ಯಡ್ ರಿಮಾರ್ಕ್ ಅಂತ ಕೇಳ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಪ್ರೂವ್ಡ್ ಅಂತ ಟೈಪ್ ಮಾಡಬೇಕು. ಸೊ ಇಲ್ಲಿ ಅಪ್ರೂವ್ಡ್ ಅಂತ ಟೈಪ್ ಮಾಡಿ. ಸೊ ಕೆಳಗಡೆ ನೋಡಿದರೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಕೊಡಿ. ಸೊ ಇಲ್ಲಿ ನಿಮಗೆ ಯಾವ ಟೈಪ್ ಆಫ್ ಮನೆ ಬೇಕು ಅಂತ ಇಲ್ಲಿ ಕೇಳ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಇಮೇಜಸ್ನ ನೀವು ಯಾವ ಥರದ ಮನೆ ಬೇಕು ಅಂತ. ಸೊ ಅದ್ರ ಪ್ಲ್ಯಾನು ಇಲ್ಲೇ ಕೊಟ್ಬಿಡುತ್ತೆ. ಸೊ ಯಾವ ಮನೆ ಬೇಕೋ ಆ ಮನೆನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ಇಲ್ಲಿ ನೀವೇನೇನು ಎಂಟರ್ ಮಾಡಿದ್ರಿ ಫ್ಯಾಮಿಲಿದು ಎಲ್ಲ ಇಲ್ಲಿ ಬರುತ್ತೆ. ಸರ್ವೆದು ನೀವೇನು ಸರ್ವೆ ಮಾಡಿದ್ರಿ ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ನೀವು ಯಾವ್ದು ಮನೆ ಸೆಲೆಕ್ಟ್ ಮಾಡಿದ್ರಿ ಅದು ಕೂಡ ಇಲ್ಲಿ ಬರುತ್ತೆ. ಸೊ ಇದಾದಮೇಲೆ ಡಿಕ್ಲರೇಷನ್ನು, ಐ ಹಿಯರ್ ಬೈ ಕನ್ಫರ್ಮ್ ದಟ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಕ್ಸಸ್ ಅಂತ ಬಂತು, ಓಕೆ. ಸೊ ಇಷ್ಟ ಆಯಿತು. ಸೊ ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಅಪ್ಲೋಡ್ ಸೇವ್ಡ್ ಸರ್ವೆ ಡಾಟಾ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗಿಲ್ಲಿ ತೋರಿಸುತ್ತೆ
ಸರ್ವೆ ಸೇವ್ಡ್ ಸಕ್ಸಸ್ಫುಲಿ, ಜಾಬ್ ಕಾರ್ಡ್ ಸ್ಟೇಟಸ್ ಇನ್ಕಂಪ್ಲೀಟ್. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.